ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2024 ಇಯರ್, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಅಲ್ಲಿ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಆಗಿರ್ಬೋದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಸೆಕ್ಷನ್ ಸಿ ಯಲ್ಲಿ ಕೇಳಿರುವಂಥ 10 ಮಾರ್ಕ್ಸ್ ಕ್ವಶನ್ನನ್ನು ಸಾಲ್ವ್ ಮಾಡೋಣ. ಯಾವ್ಯಾವ ಥರ 10 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ, ಸೊ ಅವನ್ನೆಲ್ಲ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇನ್ನು ಸೆಕ್ಷನ್ ಡಿ ಯಲ್ಲಿ ಕೂಡ ಒಂದು ಕೇಸ್ ಸ್ಟಡಿ ಕ್ವಶನ್ ಕೇಳ್ತಾರೆ, ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಇದು ಓಲ್ಡ್ ಕ್ವಶನ್ ಪೇಪರ್, ಯಾವ ಇಯರ್ದ ಅಂದರೆ 2024 ಇಯರ್ದ ಓಲ್ಡ್ ಕ್ವಶನ್ ಪೇಪರ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಇದನ್ನ ಶೇರ್ ಮಾಡಿರಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಸೆಕ್ಷನ್ ಸಿ ಯಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿರಿ. ವಿಭಾಗ ಸಿ ಅಂತ ಹೇಳ್ತಾರೆ, ಸೆಕ್ಷನ್ ಸಿ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳ್ತಾರೆ. 2 × 10 ಅಂದರೆ 20 ಮಾರ್ಕ್ಸ್ ಆಗುತ್ತೆ. ಸೊ ಇದನ್ನು ನೀವು ಸೆಕ್ಷನ್ ಸಿ ಯಲ್ಲಿ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಇದೆ. ಸೊ 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ನೋಡಿರಿ. ಸೊ ನಿಮಗೆ ಚಾಯ್ಸಿಂಗ್ ಇರ್ತವೆ, ಬಟ್ ಎನಿ 2 ನೀವು 2 ಕ್ವಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು, ಈ ಟೋಟಲ್ ಆಗಿ 2024 ಇಯರ್ ಟೋಟಲ್ ಎಷ್ಟು ಕ್ವಶನ್ಸನ್ನು ಕೇಳಿದಾರಲ್ಲ, ಸೊ ಅವನ್ನೆಲ್ಲ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕ್ಲಾಸ್ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಈ ಥರ ಪಾರ್ಟ್ಗಳು ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅವನ್ನೆಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಡಬೇಕು. ಓಕೆ, ಸೊ ಈಗ ನೋಡಿರಿ ಒಂದು ಕ್ವಶನ್ ನಂಬರ್ 7 ಇದೆ ನೋಡಿರಿ. ಸೊ ಇನ್ನೊಂದು, ಥಿಯರಿ ಕ್ವಶನ್ಸನ್ನು ಭಾಳ ಡೀಟೇಲಾಗಿ ಏನು ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ, ಜಸ್ಟ್ 1 ಸೆಕೆಂಡ್ ರೀಡ್ ಮಾಡಿ ಹೇಳ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೊರಿ, ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊರಿ. ಸೊ ಇನ್ನೊಂದು, ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಏನಿದಾವಲ್ಲ, ಸೊ ಅವನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಪ್ರಾಬ್ಲಮೆಟಿಕ್ ಕಾನ್ಸಂಟ್ರೇಷನ್ ಮಾಡಿದ್ದೀನಿ, ಬಟ್ ಥಿಯರಿ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ಒಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಎಕ್ಸ್ಪ್ಲೈನ್ ದ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಅಂಡರ್ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್ ಅಂತ ಕೇಳ್ತಾರೆ. ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್ ಆ್ಯಂಡ್ ಪರ್ಚೇಜ್ ಅಂತ ಹೇಳ್ತಾರೆ, ಅಂದರೆ ನೇಚರ್ ಆಫ್ ಪರ್ಚೇಜ್. ಸೊ ಇದ್ರ ಮೇಲೆ ಕಂಡೀಷನ್ಸ್ ಏನೇನು ಫುಲ್ಫಿಲ್ಮೆಂಟ್ ಆಗಿರಬೇಕು ಅಂತ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಸೊ ಫಸ್ಟ್ ಅಮಲ್ಗಮೇಷನ್ ಈಸ್ ಸೇಡ್ ಟು ಬಿ ಇನ್ ದ ನೇಚರ್ ಆಫ್ ಮರ್ಜರ್ ವಿತ್ ಸ್ಯಾಟಿಸ್ಫೈ ಆಲ್ ದ ಫಾಲೋವಿಂಗ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ಫಸ್ಟ್ ಕೇಳಿದಾರಲ್ರಿ, ಸೊ ಏನು ಕೇಳಿದ್ದಾರೆ, ಅಮಲ್ಗಮೇಷನ್ ನೇಚರ್ ಆಫ್ ಮರ್ಜರ್ ಮೇಲೆ ಕೇಳಿದ್ದಾರೆ. ಅದ್ರ ಕಂಡೀಷನ್ಸ್ ಯಾವ ನೋಡ್ರಿ. ಸೊ ಫಸ್ಟ್ ಒನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಫಸ್ಟ್ ಪಾಯಿಂಟ್ ಇದೆ ನೋಡ್ರಿ, ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪ್ನಿ ಆಫ್ಟರ್ ಅಮಲ್ಗಮೇಷನ್ ಬಿಕಮ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರಿ ಕಂಪ್ನಿ ಅಂತ ಹೇಳ್ತಾರೆ. ಓಕೆ, ಸೊ ಸೆಕೆಂಡ್ ಒನ್, ಶೇರ್ ಹೋಲ್ಡರ್ ಹೋಲ್ಡಿಂಗ್ ನಾಟ್ ಲೆಸ್ ದೆನ್ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ದಿ ಈಕ್ವಿಟಿ ಶೇರ್ಸ್ ಆಫ್ ದ transferor company becomes equity shareholders of the transferee company by virtue of the amalgamation ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ನೋಡ್ರಿ. ದ ಪರ್ಚೇಸ್ ಕನ್ಸಿಡರೇಷನ್ ಶಾಲ್ ಬಿ ಡಿಸ್ಚಾರ್ಜ್ ಬೈ ದ ಟ್ರಾನ್ಸ್ಫರಿ ಕಂಪ್ನಿ ಇನ್ ಈಕ್ವಿಟಿ ಟ್ರಾನ್ಸ್ಫರಿ ಕಂಪ್ನಿ ಇನ್ ಈಕ್ವಿಟಿ ಶೇರ್ಸ್ ಓನ್ಲಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ. The business of the transferor company shall be carried on by the transferee company even after amalgamation ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಇವನ್ನೆಲ್ಲ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊರಿ, ಒನ್ಸ್ ಅಗೇನ್ ರೀಡ್ ಕೂಡ ಮಾಡಿರಿ. ಸೊ ಇನ್ನೊಂದು ನೋಡಿರಿ, ಪಾಯಿಂಟ್ ನಂಬರ್ 4 ನೋಡಿರಿ, ಪಾಯಿಂಟ್ ನಂಬರ್ 5. The assets and liabilities of the transferor company shall be incorporated in the books of the transferee company and their book value without any adjustment ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ಕಂಡೀಷನ್ಸ್ ಫಾರ್ ದ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಅ ಮರ್ಜರ್ ಅಂತ ಹೇಳ್ತಾರೆ. ಸೊ ಇವನು ಫುಲ್ಫಿಲ್ಮೆಂಟ್ ಮಾಡಿರ್ಬೇಕಾದ್ರೆ ಕಂಡೀಷನ್ಸ್ ಅಮಲ್ಗಮೇಟ್ ಆಗಬೇಕಾದ್ರೆ. ಓಕೆ,
ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಇನ್ನೊಂದು ಕೇಳಿದಾರೆ ನೋಡಿರಿ, ಆ್ಯಂಡ್ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತಾರೆ. ಸೊ ಪರ್ಚೇಸ್ ಯಾವ ಥರ ಇದೆ ನೋಡಿರಿ. ಸೊ ಇದು ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಅ ಮರ್ಜರ್ ಮೇಲೆ. ಓಕೆ, ನೆಕ್ಸ್ಟ್ ಸೊ ಯಾವ್ಯಾವ ಕಂಡೀಷನ್ಸ್ ಇರ್ಬೇಕು ನೋಡಿರಿ. ಇಲ್ಲಿ ಬಿ ಅಂತ ತೋರಿ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಪರ್ಚೇಸ್ ಅಂತ ಹಾಕ್ರಿ. ಸೊ ಒಂದು ಪ್ಯಾರಾ ಟೈಪ್ ಇದೆ, ಇದನ್ನ ಅಬ್ಸರ್ವ್ ಮಾಡಿರಿ. ಇಫ್ ಎನಿ ಒನ್ ಆರ್ ಮೋರ್ ಆಫ್ ದಿ ಕಂಡೀಷನ್ಸ್ ಆಫ್ ಸ್ಪೆಸಿಫಿಕ್ ಫಾರ್ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್ ಅಂತ ಹೇಳ್ತಾರೆ. ಓಕೆ, ಆರ್ ನಾಟ್ satisfy, it is known as amalgamation in nature of purchase ಅಂತ ಹೇಳ್ತಾರೆ. ಸೊ ಇಲ್ಲಿ ಇದನ್ನು ನೆನಪಿಟ್ಕೊಂಡು ನೀವು ಏನಂದ್ರೆ, ಇಫ್ ಎನಿ ಒನ್ ಆರ್ ಮೋರ್ ಆಫ್ ದ ಕಂಡೀಷನ್ ಸಟಿಸ್ಫೈ ಫಾರ್ ದ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಮರ್ಜರ್. ಸೊ ಇಲ್ಲಿ ಮ್ಯಾಲೆ ಅದಾವಲ್ರಿ, ಸೊ ಒಂದಕ್ಕಿಂತ ಅಂದ್ರೆ ಒನ್ ಆರ್ ಮೋರ್ ಕಂಡೀಷನ್ಸ್ ಯಾವುದು ಸಟಿಸ್ಫೈ ಆಗೋದಿಲ್ಲ ಅಂತ ಹೇಳ್ತಾರೆ. ಸಟಿಸ್ಫೈ ಆಗಲಿಲ್ಲ ಅಂದ್ರೆ ಸೊ ಅದ ಇನ್ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ನೀವು ಇಲ್ಲೂ ಕೂಡ ಪಾಯಿಂಟ್ಸ್ಗಳು ಮಾಡ್ಬೋದು. ಇನ್ ದಿಸ್ ಟೈಪ್ ಆಫ್ ಅಮಲ್ಗಮೇಷನ್ ಒನ್ ಕಂಪ್ನಿ ಅಕ್ವೈರ್ಸ್ ಅನದರ್ ಕಂಪ್ನಿ ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಬೈನಿಂಗ್ ಆರ್ ಅಮಲ್ಗಮೇಟಿಂಗ್ ಕಂಪನೀಸ್ ಡೂ ನಾಟ್ ಕಂಟಿನ್ಯೂ ಟು ಹ್ಯಾವ್ ಎ proportionate share in the equity of the combined or amalgamated company, and the business of the acquired company is not included to be continue after the amalgamation ಅಂತ ಹೇಳ್ತಾರೆ. ಸೊ ಓಕೆ, ಸೊ ಈ ಥರ ಇದೆ ಅಮಲ್ಗಮೇಷನ್ ಇನ್ ನೇಚರ್ ಆಫ್ ಪರ್ಚೇಸ್. ಸೊ ಒನ್ಸ್ ಅಗೇನ್ ಇನ್ನೇನು ರೀಡ್ ಮಾಡ್ತಾನೆ ನೋಡ್ರಿ. ಇಫ್ ಎನಿ ಒನ್ ಆರ್ ಮೋರ್ of the condition of satisfied for the amalgamation in nature of merger are not satisfied, it is known as amalgamation in nature of purchase ಅಂತ ಹೇಳ್ತಾರೆ. ಸೊ ಅಬೋ ಕಂಡೀಷನ್ಸ್ ಅಂದ್ರೆ ಇಲ್ಲಿದ ನೋಡ್ರಿ, ಇಲ್ಲಿ ಮೇಲಿನ ಕಂಡೀಷನ್ಸ, ಇವ ಕಂಡೀಷನ್ಸ. ಸೊ ನೆಕ್ಸ್ಟ್ ನೋಡ್ರಿ, ಸಟಿಸ್ಫೈ ಆಗಲಿಲ್ಲ ಅಂದ್ರೆ ಅದಕ್ಕೆ ಅಮಲ್ಗಮೇಷನ್ ನೇಚರ್ ಆಫ್ ಒನ್ ಆರ್ ಮೋರ್ ಕಂಡೀಷನ್ಸ್ ಸಟಿಸ್ಫೈ ಆಗಲಿಲ್ಲ ಅಂದ್ರೆ ನೇಚರ್ ಆಫ್ ಪರ್ಚೇಸ್ ಅದು. ಓಕೆ, ನೆಕ್ಸ್ಟ್ ಇನ್ ದಿಸ್ ಟೈಪ್ ಆಫ್ ಅಮಲ್ಗಮೇಷನ್ ಒನ್ ಕಂಪ್ನಿ ಅಕ್ವೈರ್ಡ್ ಅನದರ್ ಕಂಪ್ನಿ ಆ್ಯಂಡ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಬೈನಿಂಗ್ ದ ಆರ್ ಅಮಲ್ಗಮೇಟಿಂಗ್ ಕಂಪ್ನಿ ಡೂ ನಾಟ್ ಕಂಟಿನ್ಯೂ ಟು ಹ್ಯಾವ್ ಎ ಪ್ರಪೋರ್ಷನೇಟ್ share in the equity of the combined or amalgamated company, and the business of the acquired company is not intended to be continue after the amalgamation ಅಂತ ಹೇಳ್ತಾರೆ. ಸೊ ಇಷ್ಟು ನೀವು ಅದನ್ನು ರೀಡ್ ಮಾಡಿರಿ. ಬಟ್ ಇನ್ನೊಂದು ಈ ಫಸ್ಟ್ ಏನು ಮಾಡ್ಬೇಕಂದ್ರೆ ಮೀನಿಂಗ್ ಬರಿಬೇಕು ಯಾವಾಗಲೂ. ಸೊ ಥಿಯರಿ ಕ್ವಶನ್ಸ್ ಕೇಳಿದಾಗ ಫಸ್ಟ್ ಮೀನಿಂಗ್ ಬರೀರಿ, ನಂತರ ಏನು ಮಾಡಿರಿ ಈ ಥರ ಮೀನಿಂಗ್ ಅಮಲ್ಗಮೇಷನ್ ಮೀನಿಂಗ್ ಹಾಕಿ, ನಂತರ ಅಮಲ್ಗಮೇಷನ್ ನೇಚರ್ ಆಫ್ ಮರ್ಜರ, ಸೊ ಇನ್ ನೇಚರ್ ಆಫ್ ಪರ್ಚೇಸ್. ಸೊ ಯಾವ ಇದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವಲ್ಲ, ಅಕೌಂಟೆಂಟ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಕೇಳ್ತಿರ್ತಾರೆ. ಬಟ್ ನಿಮಗೆ ಎಕ್ಸಾಮ್ದಲ್ಲಿ ಥಿಯರಿ ಕ್ವಶನ್ ಅಂದ್ರೆ ಈ ಥರ ಕೇಳಿದಾರೆ ನೋಡ್ರಿ. ಕ್ವಶನ್ ನಂಬರ್ 7ದಾಗ ಈ ಥರ ಒಂದು ಥಿಯರಿ ಕ್ವಶನ್ ಕೇಳಿದೆ, ಇದಕ್ಕೂ ಕೂಡ 10 ಮಾರ್ಕ್ಸ್. ಓಕೆ, ಕ್ವಶನ್ ನಂಬರ್ 7 ಆಯಿತು. ಸೊ ನಾನು ಡಿಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಯಾವುದಂದ್ರೆ, ಸೊ ಇನ್ನೊಂದು ಇವೆಲ್ಲ ಅದಾವಲ್ಲ, ನೆಕ್ಸ್ಟ್ ಇವ ಪ್ರಾಬ್ಲಮೆಟಿಕ್ದಾಗ ಯೂಸ್ ಆಗುತ್ತೆ. ಸೊ ಅಲ್ಲಿ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಸೊ ಕ್ವಶನ್ ನಂಬರ್ 8 ನೋಡೋಣ. ಸೊ ಇನ್ನೊಂದು, ಸೊ ಈ ಕ್ವಶನ್ ಏನು ಕೇಳಿದಾರಲ್ಲ, ಸೊ ಇದು ಕ್ವಶನ್ ನಂಬರ್ 7 ಏನಿದೆಯಲ್ಲ, ಇದು ಸೆಕೆಂಡ್ ಯೂನಿಟ್ದಲ್ಲಿ ಇದೆ ನೋಡ್ರಿ. ಸೊ ಅಬ್ಸಾರ್ಪ್ಷನ್ ಆ್ಯಂಡ್ ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್ ಅಂತ ಇದೆಯಲ್ಲ, ಸೊ ಅಮಲ್ಗಮೇಷನ್ ಅಂತೇಳಿ ಸೆಕೆಂಡ್ ಯೂನಿಟ್ ಇದೆ ನೋಡ್ರಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡೋಣ. ಓಕೆ, ಸೊ ಕ್ವಶನ್ ನಂಬರ್ 8ಅಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, 8 ನೋಡೋಣ. ಓಕೆ, ಸೊ ಕ್ವಶನ್ ನಂಬರ್ 8 ಇದೆ. ದ ಬ್ಯಾಲೆನ್ಸ್ ಶೀಟ್ ಆಫ್ ಅನುಷ್ಕಾ ಲಿಮಿಟೆಡ್ ಆ್ಯಸ್ ಆನ್ 31/12/2023 ವಾಸ್ ಆ್ಯಸ್ ಅಂಡರ್ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಸ್ ನೋಟ್ ರುಪೀಸ್ ಕೊಟ್ಟಿದ್ದಾರೆ, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಈ ಬ್ಯಾಲೆನ್ಸ್ ಶೀಟ್ ಅಬ್ಸರ್ವ್ ಮಾಡಿರಿ, ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕು. ನೀವು ಬ್ಯಾಲೆನ್ಸ್ ಶೀಟ್ ಅಬ್ಸರ್ವ್ ಮಾಡಿರಿ ಅಂದರೆ ಸೊ ಆಲ್ಮೋಸ್ಟ್ ಆಲ್ ನೀವು ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನು ಹೇಳ್ತಾರೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ. ಓಕೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ದಾಗ ಫಸ್ಟ್ ಏನು ತಗೋತಾರೆ,
ಶೇರ್ ಹೋಲ್ಡರ್ಸ್ ಫಂಡ್ ಅದು ತೊಗೋತಾರೆ, ಶೇರ್ ಹೋಲ್ಡರ್ಸ್ ಫಂಡ್ ಬಿಲೋ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಎ ಏನು ತೊಗೋತಾರೆ ಅಂದರೆ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಕೊಟ್ಟಿದ್ದಾರೆ, ಅದಕ್ಕೆ 9 ಲ್ಯಾಕ್ ಅದು ಕೊಟ್ಟಿರ್ತಾರೆ. ಓಕೆ. ಸೆಕೆಂಡ್ ಬಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ನೋಟ್ ನಂಬರ್ 2 6,20,000. ಸೊ ಟೋಟಲ್ ಎಷ್ಟು ಆಯ್ತಪ್ಪ ಅಂತಂದ್ರೆ 15,20,000 ಅಂತೇಳಿ ಅವರಾಗೆ ಕೊಟ್ಟು ಬಿಟ್ಟಿದ್ದಾರೆ ನೋಡ್ರಿ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಅಸೆಟ್ಸ್ ಅಂತ ಹೇಳಿ ತೊಗೊಂಡಾರೆ. ಸೊ ಅಸೆಟ್ಸಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತಾರೆ, ಅದ್ರೊಳಗೆ ಸನ್ರಿ ಅಸೆಟ್ಸ್ ಡೈರೆಕ್ಟಾಗಿ ನೋಟ್ ನಂಬರ್ ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ 9,20,000 ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ 2 ಕೊಟ್ಟಿದ್ದಾರೆ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತಾರೆ. ಬಿಲೋ ಲೈನ್ ಏನು ಹೇಳ್ತಾರೆ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಬ್ರೆಕೆಟಲ್ಲಿ ಬ್ಯಾಂಕ್ ಅಟ್ ಕೊಟ್ಟಿದ್ದಾರೆ 6 ಲ್ಯಾಕ್ ಅದು ಕೊಟ್ಟಿದ್ದಾರೆ. ಓಕೆ. ಟೋಟಲ್ ಕೂಡ ಅದು 15,20,000. ಸೊ ಬೋತ್ ಸೈಡ್ ಟೋಟಲ್ 15,20,000 15,20,000 ಅಸೆಟ್ಸ್ ಮತ್ತು ಲಯಬಿಲಿಟೀಸ್. ಸೊ ಇನ್ನು ಏನು ಇಂಪಾರ್ಟೆಂಟ್ಪ ಅಂದರೆ ಅಬ್ಸರ್ವ್ ಮಾಡಬೇಕಾಗಿದ್ದ ಪ್ರಾಬ್ಲಮ್ದಲ್ಲಿ ನೋಟ್ಸ್ ಟು ಅಕೌಂಟ್ಸ ಭಾಳ ಅಬ್ಸರ್ವ್ ಮಾಡಬೇಕು. ನೋಟ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಶೇರ್ ಕ್ಯಾಪಿಟಲ್ ತೊಗೊಂಡಿದ್ದಾರೆ. ಓಕೆ. ಶೇರ್ ಕ್ಯಾಪಿಟಲ್ ಇಲ್ಲಿ 5 ಲ್ಯಾಕ್ ಹೆಂಗೆ ಯಾವ ಥರ ತೊಗೊಂಡಿದ್ದಾರೆ ಅಂತ ನೋಡ್ರಿ. 50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಫುಲ್ಲಿ ಪೇಯ್ಡ್ ಅಂತ ಹೇಳ್ತಾರೆ. ಸೊ ಅಂದ್ರೆ 5 ಲ್ಯಾಕ್ ರುಪೀಸ್ ಆಯ್ತದ. ನೆಕ್ಸ್ಟ್ 4,000 ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಫುಲ್ಲಿ ಪೇಯ್ಡ್ ಅಂತ ಹೇಳ್ತಾರೆ. ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಕೂಡ 4,000 ಇಂಟು 100 ಮಾಡಿದಾಗ 4 ಲ್ಯಾಕ್ ಆಗುತ್ತೆ. ಸೊ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಾಯಿತು 9 ಲ್ಯಾಕ್ ರುಪೀಸ್ ಆಯಿತು. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನಿಮ್ಗೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡ್ರಿ. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ, ಎಷ್ಟು 5,20,000 ಕೊಟ್ಟಿದ್ದಾರೆ. ಸೇಮ್ ಕ್ಯಾಪಿಟಲ್ ರಿಸರ್ವ್ ಕೊಟ್ಟಿದ್ದಾರೆ, ಎಷ್ಟು 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಕೂಡ 6,20,000 ಆಯಿತು. ಸೊ ಇನ್ನು ಪ್ಯಾರಾಗ್ರಾಫ್ ಏನು ಹೇಳ್ತಾರೆ ನೋಡ್ರಿ. ಆನ್ 31st 1 2024 the preference shares were redeemed at a premium of 10%. Pass the journal entries and prepare the amended ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ಸೊ ಅಂದರೆ ಈಗ ಒಂದು ಸೆಕೆಂಡ್ ಜಸ್ಟ್ ಇದೆ. ಸೊ ಈ ಕ್ವಶನ್ ಏನಿದೆ ಅಲ್ಲ, ಯೂನಿಟ್ ನಂಬರ್ ಫಸ್ಟ್ ಇದೆ ನೋಡ್ರಿ, ರಿಡಮ್ಷನ್ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಅಂತ ಇದೆ ಅಲ್ಲ, ರಿಡಮ್ಷನ್ ಆಫ್ ದ ಪ್ರಿಫರೆನ್ಸ್ ಶೇರ್ಸ್. ಸೊ ಇದು ಯೂನಿಟ್ ನಂಬರ್ ಫಸ್ಟ್ದಿಂದ ಒಂದು 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡ್ರಿ ಈ ಕ್ವಶನ್ಸನ್ನು. ಸೊ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಷ್ಟೇ ನೋಡ್ಬೇಕು ನಾವು. ಸೊ ಪ್ರಿಫರೆನ್ಸ್ ಶೇರ್ಸ್ನ ನೋಟ್ಸ್ ಟು ಅಕೌಂಟ್ಸ್ದಾಗ ನೋಡ್ರಿ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅದಾವು, 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ ಅದಾವೆ. ಸೊ 4 ಲ್ಯಾಕ್ ಇದೆ, ಕ್ಯಾಪಿಟಲ್ ಆಯ್ತು ರೀ. ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಯಾವ ಥರ ಮಾಡ್ತಾರೆ ಅಂತ ಹೇಳ್ತಾರೆ, ಆ್ಯಟ್ ಅ ಟೈಮ್ ಆಫ್ ದ ರಿಡಮ್ಷನ್. ಸೊ 10% ಅದಕ್ಕೆ ಪ್ರೀಮಿಯಮ್ ಕೊಟ್ಟ ರಿಡೀಮ್ ಮಾಡಿ ಕೊಡ್ತಾರೋ ಅಂತ ಹೇಳ್ತಾರೆ. ಓಕೆ. ಸೊ ಇದನ್ನು ಡಿಟೇಲ್ ಆಗಿ ನಿಮಗೀಗ ಹೇಳ್ತೇನೆ ನೋಡ್ರಿ ಆನ್ಸರ್ದಲ್ಲಿ. ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ. ಸ್ವಲ್ಪ ಏನು ಮಾಡಬೇಕಂದ್ರೆ ನೀವು ಪ್ರಾಬ್ಲಮ್ ನೀಟಾಗಿ ರೀಡ್ ಮಾಡಬೇಕು. ಒನ್ಸ್ ಅಗೇನ್ ರೀಡ್ ಮಾಡಿದ ನಂತರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊ ಅಂದರೆ ಈಸಿ ಆಗುತ್ತೆ. ಓಕೆ. ಸೊ ಇವಾಗ ಏನು ಕೇಳಿದಾರೆ ನಿಮ್ಗೆ, ಪಾಸ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ದ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಶೀಟ್ ಏನು ಈಸಿ ಇದೆ ರೀ. ಸೊ ಈಸಿಲಿ ನಾವು ಜರ್ನಲ್ ಎಂಟ್ರಿ ಹಾಕ್ಬೋದು. ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಜಸ್ಟ್ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಹೇಳಿದ್ದೀನಿ. 2024-23 ಕ್ವಶನ್ ಪೇಪರಲ್ಲಿ ಕೂಡ ಅಲ್ಲಿಯೂ ಕೂಡ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಪ್ರಾಬ್ಲಮ್ಸ್ ಇದ್ದಲ್ಲ. ಸೊ ಅಲ್ಲಿಯೂ ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂತೇಳಿ ನೀವು ರಫ್ಲಿ ಏನು ಮಾಡಬೇಕಂದ್ರೆ ಒಂದು ಚಾರ್ಟ್ ಹಾಕೋಬೇಕು. ಸೊ ಯಾವಾಗಲೂ ಪಾಸ್ ದ ಜರ್ನಲ್ ಎಂಟ್ರಿ ಅಂದರೆ ಯೂನಿಟ್ ನಂಬರ್ ಫಸ್ಟ್ ಇದೆಯಲ್ಲ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೇಲೆ ಸಾಲ್ವ್ ಮಾಡತ್ತೀರಿ ಅಂದರೆ, ಸೊ ಫಸ್ಟ್ ಏನು ಮಾಡಿರಿ, ಒಂದು ಫಾರ್ಮ್ಯಾಟ್ ರೆಡಿ ಮಾಡ್ಬೇಕಂದ್ರೆ ಜಸ್ಟ್ ಒಂದು ಸಿಂಪಲಾಗಿ ಏನು ಮಾಡ್ಬೇಕಂದ್ರೆ ಒಂದು ರಫ್ ಈ ಥರ ಒಂದು ಡಯಾಗ್ರಾಮ್ ರೆಡಿ ಮಾಡ್ಕೋಬೇಕು. ನೀವು ರಫ್ ಆಗಿ ಡಯಾಗ್ರಾಮ್ ಒಂದು ರೆಡಿ ಮಾಡ್ಕೋರಿ. ಓಕೆ. ನಿಮ್ಗೆ ಆಲ್ರೆಡಿ ನಾ ಇದನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನೋಡಿರಿ, 5 ಮಾರ್ಕ್ಸಾಗಿ ಹೇಳಿದ್ದೀನಿ. ಸೊ 10 ಮಾರ್ಕ್ಸ್ ಪ್ರಾಬ್ಲಮ್ ಇದ್ದಾಗ ಹೇಳಿದ್ದೀನಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಇಲ್ಲಿ ನೋಡಿರಿ, ಇದು ಪ್ರಿಫರೆನ್ಸ್ ಶೇರ್ಸ್ ಇಲ್ರಿ. ಫಸ್ಟ್ ಸೊಲ್ಯೂಷನ್ ಅಂತ ಕೊಡ್ಬೇಕು ನೀವು, ನಂತರ ಇದನ್ನು ಸಾಲ್ವ್ ಮಾಡಬೇಕು. ಓಕೆ. ಆನ್ಸರ್ ಅಥವಾ ಸೊಲ್ಯೂಷನ್ ಅಂತ ಹಾಕ್ರಿ. ಇದು ಕ್ಯಾಪಿಟಲ್ ಅಂತ ಹೇಳಿ ತೆಗೆದುಕೊಳ್ರಿ. ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್. ಓಕೆ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅಷ್ಟೇ ಅಬ್ಸರ್ವ್ ಮಾಡಿರಿ.
ಇಲ್ಲಿ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಅದಾವೆ ನೋಟ್ಸ್ ಟು ಅಕೌಂಟ್ಸಾಗ ನೋಡ್ಬೇಕು ನೀವು. 4000 ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳಿ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅವ್ರು ನಿಮ್ಗೆ 4 ಲ್ಯಾಕ್ ಕೊಟ್ಟಿದ್ದಾರಲ್ರಿ. ಸೊ ಅವ್ರಿಗೆ ರಿಡೀಮ್ ಮಾಡ್ಬೇಕಾದ್ರೆ ನಾವು ಎಷ್ಟು ರಿಡೀಮ್ ಮಾಡಬೇಕು ಕ್ಯಾಪಿಟಲ 4 ಲ್ಯಾಕ್ ರಿಡೀಮ್ ಮಾಡಿ ಕೊಡಬೇಕು. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಅಟ್ ಅ ಟೈಮ್ ಆಫ್ ದ ರಿಡಮ್ಷನ್ ಮಾಡುವಾಗ ಏನು ಹೇಳ್ತಾರೆ 10% ಪ್ರೀಮಿಯಮ್ ಹಾಕಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಏನು ಮಾಡ್ರಿ, ಸೊ ಇವಾಗ 4 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಅಂದರೆ ಪ್ರೀಮಿಯಮ್ ಎಷ್ಟು ಆಯ್ತು ಇದ್ರದ 40,000 ಆಯ್ತಲ್ಲ ರೀ, 40,000 ಪ್ರೀಮಿಯಮ್ ಆಯಿತು. ಸೊ ಅಂದರೆ ನಾವು ಎಷ್ಟು ಕೊಡಬೇಕಾಯ್ತು ಆ್ಯಕ್ಚುಲಿ ರಿಡೀಮ್ ಎಷ್ಟು ಮಾಡಿಕೊಡ್ಬೇಕಾಯ್ತು ಕ್ಯಾಪಿಟಲ್ ಪ್ಲಸ್ ಪ್ರೀಮಿಯಮ್ ಕೂಡಿ 4,40,000 ರಿಡೀಮ್ ಮಾಡಿ ಕೊಡಬೇಕು ಅವ್ರಿಗೆ ಆ್ಯಕ್ಚುಲಿ. ಸೊ ಇಷ್ಟ ರಿಡಮ್ಷನ್ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಮಾಡಬೇಕು. ಸೊ ಇನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಇದು 4 ಲ್ಯಾಕ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿ ಪ್ರೀಮಿಯಮ್ 40,000 ಇದೆ, ಟೋಟಲ 4,40,000 ರಿಡೀಮ್ ಮಾಡಿ ಕೊಡಬೇಕು. ಸೊ ಒಂದು ಸೈಡ್ ಏನು ಮಾಡಿರಿ ಇಲ್ಲಿ ಕ್ಯಾಪಿಟಲ್ ಅಂತೇಳಿ ಮೆನ್ಷನ್ ಮಾಡಿರಿ, ಕ್ಯಾಪಿಟಲ್ ಇಲ್ಲಿ ಅಂದರೆ ಇದೆ. ಅನದರ್ ಸೈಡ್ ಇಲ್ಲಿ ಏನು ಮಾಡಿರಿ ಪ್ರೀಮಿಯಮ್ ರಿಡಮ್ಷನ್ ಮಾಡಿಕೊಡ್ಬೇಕು, ಇದು ಪ್ರೀಮಿಯಮ್. ಓಕೆ. ಸೊ ಇಲ್ಲಿ ಕ್ಯಾಪಿಟಲ್ದಾಗ ಎಷ್ಟು ರಿಡಮ್ಷನ್ ಮಾಡಿಕೊಡ್ಬೇಕು ನಾವು ಕ್ಯಾಪಿಟಲ್ ಆ್ಯಕ್ಚುಲಿ 4 ಲ್ಯಾಕ ರಿಡಮ್ಷನ್ ಮಾಡಿಕೊಡೋದು. ಸೊ ಪ್ರೀಮಿಯಮ 40,000 ರಿಡಮ್ಷನ್ ಮಾಡಿಕೊಡ್ಬೇಕು. ಸೊ ಹಾಗಾದ್ರೆ ಏನೇನು ಅಡ್ಜಸ್ಟ್ಮೆಂಟ್ ಮಾಡಬೇಕು ನಾವು ನೋಡ್ರಿ. ಸೊ ನಿಮಗೆ ಯಾವಾಗಲೂ ಮೈಂಡ್ದಾಗ ನೆನಪಿರಬೇಕು. ಸೊ ಏನಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿ ನೋಡ್ರಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇದೆಯಲ್ಲ, ಇಲ್ಲಿ ಪ್ರಾಫಿಟ್ ಅವೈಲೇಬಲ್ ಐತಲ್ಲೋ ನೋಡಬೇಕು ಫಸ್ಟಿಗೆ. 5,20,000 ಪ್ರಾಫಿಟ್ ಅವೈಲೇಬಲ್ ಇದೆ. ಕ್ಯಾಪಿಟಲ್ ರಿಸರ್ವ್ ನಾವು ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಇದನ್ನ ತೆಗೆದುಕೊಳ್ಳೋದಿಲ್ಲ, ನೆನಪಿಟ್ಬೋದು. ಓಕೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ರಿಡಮ್ಷನ್ ಮಾಡಿ ಕೊಡಬೇಕಾದ್ರೆ ಇಲ್ಲಿ ಒಂದು ಏನು ಮಾಡ್ಬೋದು ಫ್ರೆಶ್ ಇಶ್ಯೂ ಮಾಡ್ಬೋದು. ಓಕೆ. ಸೊ ಇಲ್ಲಿ ಏನು ಮಾಡ್ಬೋದು ಡಿವೈಸಬಲ್ ಪ್ರಾಫಿಟ್ ತೊಗೋಬೋದು. ಸೊ ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ತೊಗೋಬೋದು, ಇಲ್ಲಿ ಓಲ್ಡ್ ಪ್ರೀಮಿಯಮ್ ಆಗಿರ್ಬೋದು ಅಥವಾ ನ್ಯೂ ಪ್ರೀಮಿಯಮ್ ಆಗಿರ್ಬೋದು. ಸೊ ಇಲ್ಲಿ ಕೂಡ ಡಿವೈಸಬಲ್ ಪ್ರಾಫಿಟ್ ತೊಗೋಬೋದು. ಓಕೆ. ಸೊ ಈ ಥರ ಪ್ರೊಸೀಜರ್ಸ್ ಇದೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ಪ್ರಾಬ್ಲಮ್ದಲ್ಲಿ ನೀವು ಫ್ರೆಶ್ ಇಶ್ಯೂ ಮಾಡೋಕ್ಕೆ ಹೋಗಬಾರ್ದು. ಸೊ ಅವರಾಗೆ ಹೇಳ್ರಿ ಅಂದ್ರೆ ಫ್ರೆಶ್ ಇಶ್ಯೂ ಮಾಡಿರಿ, ಇಲ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ಅಮೌಂಟ್ ಸಫಿಷಿಯೆಂಟ್ ಆಕೈತಿಲ್ಲೋ ನೋಡಬೇಕು. ಡಿವೈಸಬಲ್ ಪ್ರಾಫಿಟದಲ್ಲಿ ಸಫಿಷಿಯೆಂಟ್ ಆಗಲಿಲ್ಲಪ್ಪ ಅಂತಂದರೆ ನಾವು ಫ್ರೆಶ್ ಇಶ್ಯೂಕ್ಕೆ ಮೂವ್ ಆನ್ ಆಗಬೇಕು. ಓಕೆ. ಸೊ ಈ ಥರ ಇದೆ ಪ್ರೊಸೀಜರ್ಸ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಎಷ್ಟು ಕ್ಯಾಪಿಟಲ್ ಕೊಡೋದಿದೆ 4 ಲ್ಯಾಕ ಕ್ಯಾಪಿಟಲ್ ಕೊಡೋದಿದೆಯಲ್ಲ. ಸೊ ಇಲ್ಲಿ ಎಷ್ಟು ನಮ್ಮ ಹತ್ರ ಅಂದರೆ ಕಂಪ್ನಿ ಹತ್ರ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ನೋಡಿರಿ 5,20,000 ಇದೆ ಅಲ್ರಿ. ಸೊ ಏನು ಮಾಡ್ಬೋದು ಈಸಿಲಿ ನೀವು ಡಿವೈಸಬಲ್ ಪ್ರಾಫಿಟ್ದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹಾಕಿ ಮೆನ್ಷನ್ ಮಾಡಿ 4 ಲ್ಯಾಕ್ ಏನು ಮಾಡ್ಬೋದು ಈಸಿಲಿ ಕೊಡ್ಬೋದು. ಓಕೆ. 4 ಲ್ಯಾಕ್ ಕೊಟ್ಬಿಟ್ರಿ ಅಂದರೆ ಈಗ ಏನು ಮಾಡ್ಬೋದು ನಾವು ಕಂಪ್ನಿಯಲ್ಲಿ ಇರುವಂಥ ಪ್ರಾಫಿಟದಲ್ಲಿ ಡಿವೈಸಬಲ್ ಪ್ರಾಫಿಟ್ ಅಂತೇಳಿ ಪ್ರಾಫಿಟದಲ್ಲಿ 4 ಲ್ಯಾಕ ಇಲ್ಲಿ ಕೊಟ್ಬಿಟ್ಟು ಇವ್ರಿಗೆ. ಸೊ ಆಯ್ತಲ್ರಿ. ಸೊ ಇದನ್ನು ನಾವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಇಷ್ಟ ಆಯ್ತು. ಆ ನಂತರ ಏನು ಮಾಡಿರಿ ಇದೇನು ನಮಗೆ ಯೂಸ್ ಇಲ್ಲ. ಕ್ಯಾಪಿಟಲ್ ರಿಸರ್ವ್ ಆ್ಯಕ್ಚುಲಿ ಡಿವೈಸಬಲ್ ಪ್ರಾಫಿಟ್ದಾಗ ಕೂಡ ಇದನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಇದ್ರ ಬಗ್ಗೆ ನಾನು ಡಿಟೇಲಾಗಿ ಪ್ರೀವಿಯಸ್ ಕ್ಲಾಸ್ದಲ್ಲಿ ಒಂದು ನಿಮಗೆ ಚಾರ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ಸ್ಟಡಿ ಮಾಡಿರಿ. ಸೊ ನೆಕ್ಸ್ಟ್ ನೋಡಿರಿ ಇದು ಕ್ಯಾಪಿಟಲ್ ಮುಗೀತೀಗ. ಸೊ ಇನ್ನು ಕಮ್ ಟು ದ ಪಾಯಿಂಟ್ ಪ್ರೀಮಿಯಮ್ಗೆ 40,000 ಕೊಡೋದಿದೆ. ಸೊ ಪ್ರೀಮಿಯಮ್ ಕೂಡ ನಾವು ಓಲ್ಡ್ ಪ್ರೀಮಿಯಮ ನಮ್ಮ ಹತ್ರ ಏನೂ ಇಲ್ಲ, ಅಂದರೆ ಕಂಪ್ನಿ ಹತ್ರ ಏನೂ ಇಲ್ಲ, ನ್ಯೂ ಪ್ರೀಮಿಯಮು ಇಲ್ಲ, ಆ್ಯಕ್ಚುಲಿ ಅವರ ಫ್ರೆಶ್ ಇಶ್ಯೂನು ಮಾಡಿಲ್ಲ. ಓಕೆ. ಸೊ ಇವಾಗ ನೋಡ್ರಿ ಪ್ರೀಮಿಯಮ ಎಷ್ಟು 40,000 ಇದೆ ಅಲ್ರಿ. ಸೊ ಇಲ್ಲಿ ಡಿವೈಸಬಲ್ ಪ್ರಾಫಿಟ್ದಾಗ ಎಷ್ಟು ಕೊಟ್ಟಿದ್ದೇವೆ 4 ಲ್ಯಾಕ ಟ್ರಾನ್ಸ್ಫರ್ ಮಾಡಿದ್ದೇವೆ. ಇದರಲ್ಲಿ ಅಮೌಂಟ್ ನಾವು ಏನು ಮಾಡ್ಬೋದು ಇನ್ನು ಪ್ರೀಮಿಯಮ್ ಕೂಡ ಕೊಡ್ಬೋದಿಲ್ರಿ. ಸೊ ಪ್ರೀಮಿಯಮ ಕೊಟ್ಬಿಡ್ರಿ ಎಷ್ಟು ಅಮೌಂಟ 40,000 ಪ್ರೀಮಿಯಮ್ ಕೂಡ ಕೊಟ್ಬಿಡ್ರಿ. ಸೊ ಇದಕ್ಕೆ P&L ಅಕೌಂಟ್ ಅಂತ ಹಾಕ್ಬೇಕು. P&L ಅಂತ ಹಾಕಿ 40,000 ಪೇ ಮಾಡಿಬಿಡ್ಬೇಕು. ಸೊ ಸೆಟಲ್ಮೆಂಟ್ ಆಯ್ತಲ್ರಿ. ಸೊ ಒಂದು 4 ಲ್ಯಾಕ ಸೆಟಲ್ಮೆಂಟ್ ಈ ಥರ ಆಯಿತು. ಸೊ ನೆಕ್ಸ್ಟ್ 40,000 ಕೂಡ ಸೆಟಲ್ಮೆಂಟ್ ಆಯಿತು. ಸೊ ಇನ್ನೇನೆಲ್ಲ ಜರ್ನಲ್ ಎಂಟ್ರಿ, ಇನ್ನು ಜರ್ನಲ್ ಎಂಟ್ರಿ ಹಾಕ್ರಿ. ನೆಕ್ಸ್ಟ್ ಇದು ಇಷ್ಟೇನು ಸಾಲ್ವ್ ಮಾಡಿರಲ್ಲ, ಇದೆಲ್ಲ ರಫ್ ಕ್ಯಾಲ್ಕುಲೇಷನ್, ಇದೆಲ್ಲ ರಫ್ ಆಗಿ ಕ್ಯಾಲ್ಕುಲೇಷನ್ ನೀವು ವರ್ಕಿಂಗ್ ನೋಟ್ ಅಂತೇಳಿ ಮೆನ್ಷನ್ ಮಾಡಿ ಕೂಡ ಬರಿಬೋದು. ಬಟ್ ರಫ್ ಕ್ಯಾಲ್ಕುಲೇಷನ್ ಬರೀರಿ, ವರ್ಕಿಂಗ್ ನೋಟ್ ಅಂತೇಳಿ ಮೆನ್ಷನ್ ಮಾಡಿ ಇದನ್ನ ಬರೋದ್ರೂ ನಡೆಯುತ್ತೆ. ಓಕೆ. ಸೊ ಇವಾಗ ಪ್ರಾಬ್ಲಮ್ದಲ್ಲಿ ಏನು ಕೇಳಿದಾರೆ ನಮ್ಗೆ ಜರ್ನಲ್ ಎಂಟ್ರಿ ಅಂತ ಕೇಳಿದಾರಲ್ರಿ. ಜರ್ನಲ್ ಎಂಟ್ರೀಸ್ ಅಂತ ಹಾಕ್ರಿ. ಸೊ ಜರ್ನಲ್ ಎಂಟ್ರೀಸ್ದಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಡೇಟಾ ನಿಮ್ಮ ಫಾರ್ಮ್ಯಾಟ್ ಗೊತ್ತಿದೆ, ಡೇಟಾ ಪರ್ಟಿಕ್ಯುಲರ್ಸ
ಲೇಜರ್ ಫೋಲಿಯೋ ನಂಬರ ಡೆಬಿಟ್ ಕ್ರೆಡಿಟ್ ಅಂತ ಕೊಡ್ತಿದೆ. ಸೊ ಡೇಟ್ ಬದಲಿ ಇಲ್ಲಿ ಸೀರಿಯಲ್ ನಂಬರ್ ಹಾಕಿರೋ ನಡೀತೆ. ಓಕೆ, ಸೀರಿಯಲ್ ನಂಬರ್ ಅದು ಕೊಟ್ಟರು ನಡೆಯುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡಿರಿ, ಫಸ್ಟ್ ನಾವು ಎಷ್ಟು ರಿಡಮ್ಷನ್ ಮಾಡಿ ಕೊಡ್ಬೇಕಾಗಿದ್ದು ನೋಡಿರಿ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ 40,000, ಪ್ರೀಮಿಯಮ್ ಕ್ಯಾಪಿಟಲ್ ಎಷ್ಟು 4 lakh, ಪ್ರೀಮಿಯಮ್ 40,000. ಸೊ ಅಂದರೆ ಎಷ್ಟು ನಾವು ರಿಡೀಮ್ ಮಾಡಿ ಕೊಡಬೇಕಾಗಿದೆ 4,40,000 ಇಲ್ರಿ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಸ್ಟಾರ್ಟ್ ಆಗೋದು ನಿಮ್ದು ಇಲ್ಲಿಂದ ನೋಡಿರಿ, ಇಲ್ಲಿಂದ ಇದು ಫಸ್ಟ್ ಜರ್ನಲ್ ಎಂಟ್ರಿ. ಓಕೆ, ಸೊ ಈ ಫಸ್ಟ್ ಏನು ಮಾಡಬೇಕು 1 ಅಂತ ಕೊಡ್ರಿ. ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಂತ ಕೊಡ್ರಿ. ಎಷ್ಟು ಕ್ಯಾಪಿಟಲ್ ಕೊಡ್ಬೇಕು ನಾವು 4 lakh ಕ್ಯಾಪಿಟಲ್ ಕೊಡಬೇಕು. ನೆಕ್ಸ್ಟ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ ಅಂತ ಹಾಕ್ರಿ. ಸೊ ಎಷ್ಟು ಕೊಡಬೇಕು ಪ್ರೀಮಿಯಮ್ 40,000 ಕೊಡ್ಬೇಕಿಲ್ರಿ. ಸೊ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿರಿ. ಸೊ 4 lakh ಕ್ಯಾಪಿಟಲ್ ಕೊಡ್ಬೇಕ್ರಿ, ಪ್ರೀಮಿಯಮ್ 10% ಪ್ರೀಮಿಯಮ್ ಕೊಡಬೇಕದು. ಸೊ ಅಂದರೆ ಇಲ್ಲಿ ಟೋಟಲಾಗಿ ಮೆನ್ಷನ್ ಮಾಡಿದ್ದು ನೋಡಿರಿ. ಈ ಚಾರ್ಟ್ ಏನಿದೆಲ್ಲ ಇದು ಇಂಪಾರ್ಟೆಂಟ್ ಚಾರ್ಟ. ಈ ಚಾರ್ಟ್ದಿಂದ ನೀವು ಜರ್ನಲ್ ಎಂಟ್ರಿ ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇದು 4 lakh, ಇದು 40,000. ಸೊ ಎಷ್ಟಾಗುತ್ತೆ 4,40,000 ಆಯ್ತಲ್ರಿ. ಸೊ ಏನು ಮಾಡ್ಬೇಕಿನ್ನ ಟು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹಾಕಬೇಕು. ಎಷ್ಟು ಅಮೌಂಟ 4,40,000. ಅಂದ್ರೆ ಇಷ್ಟು ಅಮೌಂಟ್ ಅವ್ರಿಗೆ ನಾವು ಇನ್ನು ಕೊಡಬೇಕಾಗಿತ್ತು ಅಂದಂಗೆ. ಸೊ ಬೀಯಿಂಗ್ ಏನು ಬರ್ತೀರಿ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಅಂತ ಹಾಕಬೇಕು. ಅಂದ್ರೆ ಇನ್ನು ಎಷ್ಟು ಕೊಡೋದೈತೆ ಅಂದಂಗೆ. ಸೊ ಇನ್ನೊಂದು ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಸೆಕೆಂಡ್ ಜರ್ನಲ್ ಎಂಟ್ರಿಗೆ ಇಲ್ಲಿ ಬರ್ಬೇಕು ನೀವು. ಪ್ರೆಸ್ ಇಶ್ಯೂ ಮಾಡಿದಾರ ನೋಡ್ರಿ, ಯಾವುದು ಪ್ರೆಸ್ ಇಶ್ಯೂ ಇಲ್ಲ ಅಂದ್ರೆ ಏನು ಮಾಡ್ರಿ ಬಿಟ್ಬಿಡ್ರಿ. ಸಪೋಸ್ ಮಾಡ್ರಿ ಅಂದ್ರೆ ತಗೋರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಓಕೆ, ಡ್ಯಾಶ್ ಇಟ್ಬಿಡ್ರಿ. ಸೊ ಒಂದೊಂದು ಪ್ರಾಬ್ಲಮ್ದಲ್ಲಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಇನ್ನು ಪ್ರಾಫಿಟಿಗೆ ಬರ್ರಿ. ಇನ್ನೇನು ಮಾಡಬೇಕು ಈ ಸೈಡ್ ಬರಬೇಕು. ಇನ್ನು ಪಾಯಿಂಟ್ ನಂಬರ್ 3 ಕೊಡ್ರಿ. ಸೊ ಇಲ್ಲಿ ಡಿವೈಸಬಲ್ ಪ್ರಾಫಿಟ್ ಇದೆ. ಸೊ ಎಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಿದವ್ರು ನಾವು 4 lakh ಪ್ರಾಫಿಟ್ ಆ್ಯಂಡ್ ಲಾಸ್ನಿಂದ ಮಾಡಿದವಲ್ರಿ. ಸೊ ಏನು ಮಾಡ್ಬೇಕು ನೀವು ಯು ಹ್ಯಾವ್ ಟು ಮೆನ್ಷನ್ 3 ಅಂತೇಳಿ ಮೆನ್ಷನ್ ಮಾಡಿ ಏನು ಮಾಡಿರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ 4 lakh ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ 4 lakh ಅಂತ ಹಾಕಬೇಕು. ಸೊ ಬೀಯಿಂಗ್ ಏನು ಬರಿಬೇಕಪ್ಪ ಅಂತಂದ್ರೆ ನರೇಷನ್ ಬೀಯಿಂಗ್ ಅಮೌಂಟ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಆರ್ ಏನು ಮಾಡ್ಬೋದು ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತೇಳಿ ಕೂಡ ಬರೋದ್ರೂ ನಡೆಯುತ್ತೆ. ಓಕೆ, ಸೊ ಈ ಥರ ಇದು ಆಯ್ತಲ್ಲ ರೀ ಸೆಟಲ್ಮೆಂಟ್, ಇದು ಆಯ್ತು ರೀ. ಜಸ್ಟ್ ಇಷ್ಟು ಎಂಟ್ರಿ ಇದನ್ನು ಮಾಡ್ಬೇಕು ನೀವು. ನೆಕ್ಸ್ಟ್ ಇನ್ನು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾಯಿತು. ಈಗ ಪ್ರೀಮಿಯಮ್ದ ಸೆಕ್ಯೂರಿಟಿ ಪ್ರೀಮಿಯಮ್, ಓಲ್ಡ್ ಪ್ರೀಮಿಯಮ್, ನ್ಯೂ ಪ್ರೀಮಿಯಮ್ ಯಾವುದೂ ಇಲ್ಲ. ಇದನ್ನು ಎಂಟ್ರಿ ಬಿಟ್ಬಿಡ್ರಿ. ಇದಕ್ಕೆ ಎಂಟ್ರಿ ನಂಬರ್ 3 ಹಾಕ್ರಿ. ಪ್ರೀಮಿಯಮ್ ಐತಲ್ರಿ, ಪ್ರೀಮಿಯಮ್ ಹೆಂಗೆ ರಿಡಮ್ಷನ್ ಮಾಡಿದಾರೋ ಪ್ರಾಫಿಟ್ ಆ್ಯಂಡ್ ಲಾಸ್ನಿಂದ ರಿಡಮ್ಷನ್ ಮಾಡಿಕೊಟ್ಟಾರಲ್ರಿ. ಸೊ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಪ್ರಾಫಿಟ್ 4 ಅಂತ ಹಾಕ್ರಿ. ಸೀರಿಯಲ್ ನಂಬರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಎಷ್ಟು 40,000 ತಗೋರಿ. ಟು ಏನು ಮಾಡ್ರಿ ಪ್ರೀಮಿಯಮ್ ಆನ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತ ಹಾಕಬೇಕು 40,000 ಹಾಕ್ರಿ. ಸೊ ಬೀಯಿಂಗ್ ಅಮೌಂಟ್ ಆಫ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಪ್ರೊವೈಡ್ ಔಟ್ ಆಫ್ ಪ್ರಾಫಿಟ್. ಸೊ ಇದರಿಂದ ನಾವು ಏನು ಮಾಡ್ತೋ ರಿಡಮ್ಷನ್ ಮಾಡ್ತೋ ಅಂತ ಹೇಳ್ದಂಗೆ. ಓಕೆ, ಸೊ ರಿಡಮ್ಷನ್ ಮಾಡಿದ್ದಾಯಿತು. ರಿಡಮ್ಷನ್ ನೆಕ್ಸ್ಟ್ ಇನ್ನು ಅಮೌಂಟ್ ಅವ್ರಿಗೆ ಪೇ ಮಾಡಿದ್ದು ಒಂದು ಜರ್ನಲ್ ಎಂಟ್ರಿ ತೊಗೊಂಡ್ಬಿಡ್ರಿ. ಸೊ ಶೇರ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಎಷ್ಟು 40,000. ನೆಕ್ಸ್ಟ್ ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟ್ 40,000. ಅಂದರೆ ಬೀಯಿಂಗ್ ಪ್ರೀಮಿಯಮ್ ಪೇಬಲ್ ಅಂದರೆ ಪ್ರೀಮಿಯಮ್ ಕೂಡ ಪೇಬಲ್ ಮಾಡಿದ್ದು ಅಂತೇಳಿ ಬರಿಬೇಕು ನೀವು. ಸೊ ಲಾಸ್ಟ್ ಒಂದು ಎಂಟ್ರಿ ಬರ್ತೈತೆ ನೋಡ್ರಿ, ಯಾವುದು ಅಂದ್ರೆ 6 ಎಂಟ್ರಿ. ಎಷ್ಟು ಟೋಟಲ್ ಆಗಿ ಎಷ್ಟು ನಾವು ಪೇಡ್ ಮಾಡಿದಂಗೆ ಆಯ್ತು ರೀ 4,40,000 ಪೇಡ್ ಮಾಡಿದಂಗೆ ಆಯ್ತಲ್ಲ ರೀ. ಸೊ ಅದಕ್ಕೆ ಇನ್ನೊಂದು ಎಂಟ್ರಿ ತೆಗೆದುಕೊಳ್ಬೇಕು ನೀವು. ಸೇಮ್ ಇದು ಫಸ್ಟ್ ಎಂಟ್ರಿ ಹೆಂಗಿದೆಯಲ್ಲ ಅದೇ ಥರ ಇರ್ತದೆ. ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬರ್ತಾರೆ, ಇಲ್ಲಿ ಡೆಬಿಟ್ ಅದು ತೆಗೆದುಕೊಳ್ಬೇಕು 4,40,000. ಸೊ ಇಲ್ಲಿ ನೋಡಿರಿ ಅಬ್ಸರ್ವ್ ಮಾಡಿರಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 4,40,000 ಕೊಡೋದೈತಲ್ಲ ರೀ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 4,40,000 ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಕೊಡಬೇಕು. ಸೊ 4,40,000. ಸೊ ಬೀಯಿಂಗ್ ಏನು ಬರ್ತೀರಿ ನರೇಷನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಟೋಟಲ್ ಆಗಿ ನಾವು ಏನು ಮಾಡಿದ್ವು ಅಂದರೆ ಪ್ರಿಫರೆನ್ಸ್ ಶೇರ್ಸ ರಿಡಮ್ಷನ್ ಮಾಡಿದ್ವು ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಸೊ ಇದು ಕಂಪ್ಲೀಟಾಗಿ ಏನಾಯ್ತು ಅಂದರೆ ಇದು ಜರ್ನಲ್ ಎಂಟ್ರೀಸ್ ಏನಿದಾವಲ್ಲ ಅವೆಲ್ಲ ಆಯಿತು. ಓಕೆ, ಸೊ ಈ ಥರ ಜರ್ನಲ್ ಎಂಟ್ರೀಸ್ ಬರ್ತಾವೆ. ಸೊ ಅಗೇನ್ ಆ್ಯಂಡ್ ಅಗೇನ ಪ್ರಾಕ್ಟೀಸ್ ಮಾಡಿರಿ. ಇನ್ನೇನು ಮಾಡೋಣ ಅಂದರೆ ಇನ್ನು ಬ್ಯಾಲೆನ್ಸ್ ಶೀಟ ರೆಡಿ ಮಾಡ್ಬೇಕು ನಾವು. ಯಾಕಪ್ಪ ಅಂತಂದರೆ 10 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಿದಾರಲ್ರಿ. ಸೊ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಬೇಕು. ಸೊ ಇಲ್ಲಿ ಏನು ಕೇಳಿದ್ದಾರೆ ಪ್ರಿಪೇರ್ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾರಲ್ಲ,
ಏನಿಲ್ಲ ಸಿಂಪಲ್ ಬ್ಯಾಲೆನ್ಸ್ ಶೀಟ ಒಂದು ಸ್ವಲ್ಪ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ನಿಮ್ಗೆ ಎಕ್ಸಾಕ್ಟ್ ಸೇಮ್ ಮೆನ್ಷನ್ ಮಾಡ್ಬೇಕಿದ್ನ, ಬಟ್ ಅಮೌಂಟ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದನ್ನು ಮೆನ್ಷನ್ ಮಾಡ್ಕೊರಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಮೆನ್ಷನ್ ಮಾಡ್ಕೋಬೇಕು ಈ ಥರ: ಶೇರ್ ಹೋಲ್ಡರ್ಸ್ ಫಂಡ್ಸ, ಶೇರ್ ಕ್ಯಾಪಿಟಲ, ರಿಸರ್ವ್ ಆ್ಯಂಡ್ ಸರ್ಪ್ಲಸ, ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ, ಸನ್ಟ್ರಿ ಅಸೆಟ್ಸ, ನೆಕ್ಸ್ಟ್ ಕರೆಂಟ್ ಅಸೆಟ್ಸ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಸೇಮ್ ಇದನ್ನೇನು ಮಾಡೋಣ ಅಂದ್ರೆ ಈ ಥರ ಮೆನ್ಷನ್ ಮಾಡೋಣ. ಓಕೆ, ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/12/2023 ಅಂತ ಹಾಕ್ರಿ. ಸೊ ಈಗ ಬ್ಯಾಲೆನ್ಸ್ ಶೀಟ್ ಯಾವ ಥರ ರೆಡಿ ಮಾಡಬೇಕಂದ್ರೆ ನೀವು ಅಲ್ಲಿ ಹೇಳಿದನಲ್ಲ ಪರ್ಟಿಕ್ಯುಲರ್ಸ, ನೋಟ್ ನಂಬರು, ಅಮೌಂಟ್ ಅಂತ ಮೆನ್ಷನ್ ಮಾಡಿರಿ. ಫಸ್ಟ್ ತೆಗೆದುಕೊಳ್ರಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಫಸ್ಟ್ ಇದೇನು ಅಮೌಂಟ್ ನೀವು ಅಮೌಂಟ್ ಏನೋ ಕ್ಯಾಲ್ಕುಲೇಟ್ ಮಾಡಿ ಇಡಬೇಕದು ಅಮೌಂಟ್. ಈಗ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇದೆ ಅದ, ನೀವು ಕ್ಯಾಲ್ಕುಲೇಟ್ ಮಾಡಿ ಇಡಬೇಕು. ಸೊ ಇಲ್ಲಿ ನೋಡಿರಿ ಡೈರೆಕ್ಟಾಗಿ ಇಲ್ಲಿ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿರ್ತಾರಲ್ಲ ಕ್ವಶನ್ ಆಗಿ. ಸೊ ಇದನ್ನು ಕ್ವಶನ್ ಏನು ಮಾಡ್ಬೇಕು ನೀವು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ ಮತ್ತು ಅಸೆಟ್ಸ್ ಸೇಮ್ ಇವನ್ನೆಲ್ಲ ಐಟಮ್ಸ್ ಬರೀಬೇಕು, ನೋಟ್ ನಂಬರು ಬರೀರಿ. ಬಟ್ ಈ ಅಮೌಂಟ ಮೆನ್ಷನ್ ಮಾಡಬಾರ್ದು ಇವನ್ನ, ಯಾಕಂದ್ರೆ ಅದಕ್ಕೆ ಕ್ವಶನ್ ಇದೆ. ಸೊ ಅದಕ್ಕಾಗಿ ಇವ್ನು ಮೆನ್ಷನ್ ಮಾಡಬಾರ್ದು. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಅದನ್ನು ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ಜಸ್ಟ್ ಎಲ್ಲ ಹೆಡ್ಡಿಂಗ್ ಏನದಾವಲ್ಲ ಅವನು ಮೆನ್ಷನ್ ಮಾಡೋಣ. ಸೊ ಫಸ್ಟ್ ಮೆನ್ಷನ್ ಮಾಡಿರಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಶೇರ್ ಹೋಲ್ಡರ್ಸ್ ಫಂಡ, ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 2, ಟೋಟಲ್ ಅಂತ ಹಾಕ್ರಿ. ನೆಕ್ಸ್ಟ್ ಅಸೆಟ್ಸ್ದಾಗ ನಾನ್ ಕರೆಂಟ್ ಅಸೆಟ್ಸ, ಸನ್ಟ್ರಿ ಅಸೆಟ್ಸ, ಕರೆಂಟ್ ಅಸೆಟ್ಸ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ, ಬ್ಯಾಂಕ್ ಅಂತ ಹಾಕಿರ್ತೀರಿ. ಸೊ ನೆಕ್ಸ್ಟ್ ನೋಡಿ ಇಷ್ಟು ಆದ್ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ನೋಟ್ಸ್ ಟು ಅಕೌಂಟ್ಸ ಮೆನ್ಷನ್ ಮಾಡಬೇಕು. ಸೊ ನೋಟ್ಸ್ ಟು ಅಕೌಂಟ್ಸ್ ಅಂತ ಹೆಡ್ಡಿಂಗ್ ಕೊಡ್ರಿ. ಇದಕ್ಕೆ ನೋಟ್ಸ್ ಟು ಅಕೌಂಟ್ಸ್ ಅಂತ ಹಾಕ್ರಿ. ನೋಟ್ಸ್ ಟು ಅಕೌಂಟ್ಸ್ ಅಂತ ಹಾಕಿ ಮೆನ್ಷನ್ ಮಾಡಿ. ಸೊ ಫಸ್ಟ್ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ತೆಗೆದುಕೊಳ್ಬೇಕು. ಸೊ ಇವಾಗ ಓಲ್ಡ್ ನೋಟ್ಸ್ ಅದಾವ ನೋಡ್ರಿ, ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಾರಲ್ಲ ನೋಟ್ ನಂಬರ್ ಅದು. ಸೊ ಅವನ್ನೆಲ್ಲ ಅಬ್ಸರ್ವ್ ಮಾಡ್ಕೋತವ್ರಿ. ಪ್ರಾಬ್ಲಮ್ದಲ್ಲಿ 50,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂತ ಕೊಟ್ಟಿದ್ದಾರೆ. 5 ಲ್ಯಾಕ ನಾವು ಎಲ್ಲೂ ಅಡ್ಜಸ್ಟ್ಮೆಂಟ್ ಮಾಡಿಲ್ಲರಿ, ಅಗೇನ್ 5 ಲ್ಯಾಕ್ ತೆಗೆದುಕೊಳ್ಬೇಕು. ಮತ್ತು ರೆಡಿಮ್ ಮಾಡಿ ಕೊಟ್ಟವಲ್ರಿ ಇವ್ರಿಗೆ ಪ್ರಿಫರೆನ್ಸ್ ಶೇರ್ಸ್ ರೆಡಿಮ್ ಮಾಡಿ ಕೊಟ್ಟು ಅಂದ್ರೆ ಇದನ್ನ ಅಮೌಂಟ ತೆಗೆದುಕೊಳ್ಬಾರ್ದು. ಓಕೆ, ನೆನಪಿಟ್ಕೋರಿ. ಮತ್ತು ಇನ್ನೊಂದು ಪ್ರೆಸ್ ಇಶ್ಯೂ ಏನಾದರೂ ಮಾಡಿದ್ವು ಅಂದ್ರೆ ಇಕ್ವಿಟಿ ಶೇರ್ಸ ಅಲ್ಲಿ ಈಗ ನೋಡಿ ಪ್ರಾಬ್ಲಮ್ದಲ್ಲಿ ಇಲ್ಲಿ ಪ್ರೆಸ್ ಇಶ್ಯೂ ಮಾಡಿದ್ರೆ ಅಂದ್ರೆ ಅವನು ತೆಗೆದುಕೊಳ್ಬೇಕ್ರೆ ನೆನಪಿಟ್ಕೋರಿ. ಯಾವುದೂ ಮಾಡಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಸೊ ಇವಾಗ ಏನು ಮಾಡಬೇಕು, ಫಸ್ಟ್ 5 ಲ್ಯಾಕ್ ಅಷ್ಟೇ ತೆಗೆದುಕೊಳ್ಬೇಕು. ನೋಟ್ ನಂಬರ್ 1 you have to mention note number 1 first 50,000 equity shares of rupees 10 each fully paid ಅಂತ ಹೇಳಿದ್ದಾರೆ 5 lakh. ನೆಕ್ಸ್ಟ್ ಇದು 4,000 redeemable preference shares of 100 each fully paid ಅಂತ ಹೇಳಿದ್ದಾರೆ ಅಲ್ರಿ. ಎಲ್ಲ ನಾವು ರೆಡೀಮ್ ಮಾಡಿ ಕೊಟ್ಟು ಅಂದ್ರೆ ಅಮೌಂಟ ಡ್ಯಾಶ್ ಅಂತ ಹೇಳಬೇಕು. ಟೋಟಲ್ ಎಷ್ಟಾಗುತ್ತೆ ಅದು 5 lakh rupees ಆಗ್ತೈತೆ ಅಲ್ರಿ. ಸೊ ಇದನ್ನೇ ಏನು ಮಾಡಿರಿ ನೋಟ್ ನಂಬರ್ 1 ಅಂತೇಳಿ ಮೆನ್ಷನ್ ಮಾಡಬೇಕು. ನೋಟ್ ನಂಬರ್ 1 5 lakh rupees ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಫಸ್ಟ್ ನೆಕ್ಸ್ಟ್ ಏನು ಮಾಡಿರಿ ಇನ್ನು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡ್ರಿ. ಸೊ ಇಲ್ಲಿ ನೋಟ್ ನಂಬರ್ ಅಬ್ಸರ್ವ್ ಮಾಡಿರಿ. ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಾರಿಲ್ರಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ ಅಬ್ಸರ್ವ್ ಮಾಡ್ಕೋತವ್ರಿ. ಸೊ ಇವಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ದಾಗ ಏನಾಗಿದೆ ಪ್ರಾಫಿಟ್ ಲಾಸ ಕೊಟ್ಟಿದ್ದಾರೆ 5,20,000 ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ಏನು ಮಾಡಿದ್ದೇವೆ ಕ್ಯಾಪಿಟಲ್ ರಿಡಮ್ಷನ್ಗೆ 4 lakh ತೆಗೆದುಕೊಂಡಿದ್ದೇವೆ. ಸೊ ಅದನ್ನ ಏನು ಮಾಡ್ಬೇಕು ನೀವು ಮೈನಸ್ ಮಾಡಿ ಪೇ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ ಫಸ್ಟ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಮೆನ್ಷನ್ ಮಾಡಿರಿ. ಸೊ ಎಷ್ಟು ತೆಗೆದುಕೊಂಡಿದ್ದೇವೆ 4 lakh rupees ತೆಗೆದುಕೊಂಡಿದ್ದೇವೆ ರೀ. ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ 4 lakh ತೆಗೆದುಕೊಂಡಿದ್ದೇವೆ. ಸೊ 5,20,000ದಾಗ ಮತ್ತು ನಾವು ನೆಕ್ಸ್ಟ್ ರಿಡಮ್ಷನ್ ಮಾಡ್ತೀವಿ. ಬಟ್ 4 lakh ಅಮೌಂಟ್ನ ಕಂಪ್ನಿದವ್ರು ಏನು ಮಾಡ್ತಾರೆ ಅಂದ್ರೆ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದಾರೆ ಅಂತ ಹೇಳ್ತಾರಲ್ರಿ. ಸೊ ಅಂದ್ರೆ ಅದು ರಿಸರ್ವ್ ಇದ್ದಂಗೆ. ಸೊ ಅದನ್ನು ಏನು ಮಾಡ್ಬೇಕು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಏನು 4 lakh rupees ಮೆನ್ಷನ್ ಮಾಡಿರಿ. ಸೊ ಅಗೇನ್ ನೆಕ್ಸ್ಟ್ ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಬ್ಯಾಲೆನ್ಸ್ ಎಷ್ಟು ಉಳಿದೈತೆ ನೋಡ್ರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 5,20,000 ಕೊಟ್ಟಿದ್ದಾರೆ ನೀವು. ಸೊ 5,20,000ದಾಗ ನಾವೇನು ಮಾಡ್ಬೇಕಂದ್ರೆ ಕೆಲವೊಂದಷ್ಟು ರಿಡಮ್ಷನ್ ಮಾಡಿ ಕೊಟ್ಟವಲ್ಲ ಅವನ್ನ ಲೆಸ್ ಮಾಡಬೇಕು. 5,20,000ದಾಗ 4 lakh ಎದಕ್ಕೆ ರಿಡಮ್ಷನ್ ಮಾಡಿದೆ ಕ್ಯಾಪಿಟಲ್ ರಿಡಮ್ಷನ್ಗೆ 4 lakh. ನೆಕ್ಸ್ಟ್ 40,000 ಏನು ಮಾಡಿದ್ದೇವೆ ಪ್ರೀಮಿಯಮ್ ಮಾಡಿದವಲ್ರಿ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಯಾವಾಗಲೂ ಇಲ್ಲಿ ಏನು ತೊಗೊಂಡಿರ್ತಾರಲ್ಲ ಡಿವೈಸಬಲ್ ಪ್ರಾಫಿಟ್ ಅಂತೇಳಿ P&L ತೊಗೊಂಡಿರ ಅಂದ್ರೆ ಅದನ್ನ ಮೆನ್ಷನ್ ಮಾಡಬೇಕು. ರಿಸರ್ವ್ ತೊಗೊಂಡ್ರೆ ಕೂಡ ಅದನ್ನ ಮೆನ್ಷನ್ ಮಾಡಬೇಕು. ಯಾಕಂದ್ರೆ
ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಕವರ್ ಅಮೌಂಟ ಟ್ರಾನ್ಸ್ಫರ್ ಮಾಡತ್ತಿರ್ತಾರಲ್ಲ, ಸೊ ಅದಕ್ಕಾಗಿ. ಸೊ ಇಲ್ಲಿ 4 ಲ್ಯಾಕ್ ಒಂದು ಕೊಟ್ಟು ಇಲ್ಲಿ P&L ಅಂತೇಳಿ 4 ಲ್ಯಾಕ್ ಕೊಟ್ಟಿರಿ, ಇಲ್ಲಿ P&L ಅಂತೇಳಿ 40,000 ಕೊಟ್ಟಿರಿ. ಅಂದ್ರೆ ಏನಾಯ್ತು ಈಗ 5,20,000ದಾಗ ಏನು ಮಾಡಿದ್ವು 4 ಲ್ಯಾಕ್ ಒಂದು ಕೊಟ್ಟು ರೀ. ಓಕೆ, ಇದನ್ನ ಮೈನಸ್ ಮಾಡ್ಕೋಬೇಕು. ನೆಕ್ಸ್ಟ್ 40,000 ಪೇ ಮಾಡಿದ್ವು. ಸೊ ರಿಮೈನಿಂಗ ಏನು ಬರುತ್ತೆ ನೋಡ್ರಿ. ಸೊ ರಿಮೈನಿಂಗ್ ಅಮೌಂಟ್ ಏನು ಬರ್ತಲ್ಲ, ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಯು ಹ್ಯಾವ್ ಟು ಮೆನ್ಷನ್ ಇನ್ ಇಯರ್. ಸೊ 80,000 ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ಡೈರೆಕ್ಟಾಗಿ ಇದನ್ನ ತೆಗೆದುಕೊಳ್ಬೇಕು ರೀ. ಸೊ ಕ್ಯಾಪಿಟಲ್ ರಿಸರ್ವ್ ಮತ್ತು ಇನ್ನು ನೋಟ್ಸ್ ಟು ಅಕೌಂಟ್ಸಾಗ ಏನೇನು ಉಳ್ದಾವ ನೋಡ್ಬೇಕು. ಈಗ ನೋಡ್ರಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ದಾಗ P&L ಆಯಿತು, ಕ್ಯಾಪಿಟಲ್ ರಿಸರ್ವ್ ಉಳ್ದೈತಿಲ್ಲ ರೀ, ಡೈರೆಕ್ಟಾಗಿ ಇದನ್ನ ತೆಗೆದುಕೊಳ್ರಿ. ಸೊ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡೋಕೆ ತೆಗೆದುಕೊಳ್ಳೋದಿಲ್ಲ. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ದಾಗ ಕಂಡೀಷನ್ ಪ್ರಕಾರ ನಾವು ಇದನ್ನ ತೆಗೆದುಕೊಳ್ಳೋದಿಲ್ಲ. ಎಲ್ರಿ ಅಡ್ಜಸ್ಟ್ಮೆಂಟ್ ಮಾಡೋಕೆ, ಬಟ್ ಬ್ಯಾಲೆನ್ಸ್ ಶೀಟ್ದಾಗ ತೆಗೆದುಕೊಳ್ಬೇಕು. ಸೊ ಓಕೆ, ಇದು 1 ಲ್ಯಾಕ್ ಮೆನ್ಷನ್ ಮಾಡಿರಿ. 1 ಲ್ಯಾಕ್ ಮೆನ್ಷನ್ ಮಾಡಿದಾಗ ಸೊ ಎಷ್ಟು ಆಯ್ತು ಅಂದ್ರೆ ಅದ ಟೋಟಲ 5,80,000 ಇದೆ. ಯಾವುದಂದ್ರೆ ಜನರಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 5,80,000 ಆಯ್ತು. ಸೊ ಇದನ್ನೇ ಏನು ಮಾಡಿರಿ, ನೋಟ್ಸ್ ಟು ಅಕೌಂಟ್ಸ್ದಾಗ ಇಲ್ಲಿ ಬರಿಬೇಕು. ನೋಟ್ಸ್ ಟು ಅಕೌಂಟ್ಸ್ದಾಗ ಐತಲ್ಲ ರೀ, ಅದನ್ನು ಬ್ಯಾಲೆನ್ಸ್ ಶೀಟ್ದಾಗ ಬರೀ ನೋಟ್ ನಂಬರ್ 2 ಅಂತೇಳಿ 5,80,000 ಆಯಿತು. ಸೊ ಮತ್ತೆ ಇನ್ನು ಕೆಲವೊಂದಷ್ಟು ಇವಷ್ಟು ಅಡ್ಜಸ್ಟ್ಮೆಂಟ್ ಬರ್ತಾವೆ ನಿಮ್ಗೆ. ಬಟ್ ಇನ್ನು ನೋಟ್ಸ್ ಟು ಅಕೌಂಟ್ಸ್ ಯಾವ ಕೊಟ್ಟಾರ ನೋಡ್ರಿ, ಇಲ್ಲಿ ಯಾವ ನೋಟ್ಸ್ ಟು ಅಕೌಂಟ್ಸ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ಅಬ್ಸರ್ವ್ ಮಾಡಿರಿ, ಯಾವ ಕೊಟ್ಟಿಲ್ಲ ರೀ. ಸೊ ಇನ್ನೇನು ಮಾಡಬೇಕು, ಅದನ್ನ ಲ್ಯಾಬಿಲಿಟೀಸ್ ಆಯಿತು. ಇನ್ನು ಅಸೆಟ್ ಸೈಡ್ ನೋಡ್ಕೋತ ಹೋಗಬೇಕು. ಸೊ ಅಸೆಟ್ ಸೈಡ್ದಾಗ ನೋಟ್ಸ್ ಟು ಅಕೌಂಟ್ಸ್ದಾಗ ಏನು ಕೊಟ್ಟಾರ ನೋಡ್ರಿ, ಇರುವ 2 ನೋಟ್ ಆಟ ಕೊಟ್ಟಾರ. ಸೊ ಅಸೆಟ್ ಸೈಡ್ದಾಗ ಡೈರೆಕ್ಟ್ ಕೊಟ್ಟಾರ ನೋಡ್ರಿ, ಇಲ್ಲಿ ಸನ್ರಿ ಅಸೆಟ್ಸ್ ಅಂತ ಹೇಳಿದಾರೆ ರೀ 9,20,000. ಸೊ ಇದನ್ನ ಏನು ಅಡ್ಜಸ್ಟ್ಮೆಂಟ್ ಮಾಡಬೇಡ್ರಿ. ಸೊ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ 9,20,000 ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಸನ್ರಿ ಅಸೆಟ್ಸ ಡೈರೆಕ್ಟ್ ಮೆನ್ಷನ್ ಮಾಡಿರಿ 9,20,000. ಅಸೆಟ್ಸ್ದಾಗ ನಾನ್ ಕರೆಂಟ್ ಅಸೆಟ್ಸ ಸನ್ರಿ ಅಸೆಟ್ಸ 9,20,000. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ, ನೋಟ್ ನಂಬರ್ 3 ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮತ್ತೆ ಯಾವ ಇನ್ಫಾರ್ಮೇಷನ್ ಅದಾವನ್ನ ಇಲ್ಲಿ ನೋಟ್ಗಳು ನೋಡ್ಕೋತ ಹೋಗ್ಬೇಕು ನೀವು. ಸೊ ಇಲ್ಲಿ ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಐತಿಲ್ಲ ರೀ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ ಎಷ್ಟೈತಿ ಬ್ಯಾಂಕ್ ಅಂತೇಳಿ 6 ಲ್ಯಾಕ್ ಐತಿಲ್ಲ ರೀ. ಸೊ ಇದ್ರ ಮೇಲೆ ಕೆಲವೊಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ನೀವು. ಸೊ ಯಾವ ಥರ ಅಡ್ಜಸ್ಟ್ಮೆಂಟ್ಪ ಅಂದ್ರೆ, ಸೊ ಇಲ್ಲಿ ನಿಮ್ಗೆ ಸಿಂಪಲ್ ಹೇಳ್ತಾನೆ ನೋಡಿರಿ. ಫಸ್ಟ್ ಅಬ್ಸರ್ವ್ ಮಾಡಿರಿ, ಬ್ಯಾಂಕ್ ಅಂದ್ರೆ ಕ್ಯಾಶ್ ಆಟ್ ಬ್ಯಾಂಕ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅನ್ಬೋದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ಬೋದು. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರ ಪ್ರಾಬ್ಲಮ್ದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸ 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಓಕೆ, 6 ಲ್ಯಾಕ್ದಾಗ ನಾವೇನು ಮಾಡಿದ್ವಿ ಅಲ್ರಿ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡಿದ್ವಲ್ಲ ರೀ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡಿದ್ವಿ. ಸೊ ಎಷ್ಟು ಮಾಡಿದ್ವಲ್ರಿ, 4,40,000 ಮಾಡಿದ್ವಲ್ಲ ರೀ, 4,40,000 ರಿಡಮ್ಷನ್ ಮಾಡಿದ್ವಿ. ಇನ್ನು ರಿಮೈನಿಂಗ್ ಎಷ್ಟು ಉಳಿತೆ, 1,60,000 ರುಪೀಸ್ ಉಳಿತೆ. ಸೊ ಅದನ್ನು ಏನು ಮಾಡಬೇಕು, ಯು ಹ್ಯಾವ್ ಟು ಮೆನ್ಷನ್. ಸೊ 1,60,000 ಇಲ್ಲಿ ಮೆನ್ಷನ್ ಮಾಡಿರಿ. ಅಂದರೆ ಕ್ಯಾಶ್ ಎಷ್ಟು ಉಳಿದೈತೆ ಅಂದಂಗೆ. ಸೊ ಟೋಟಲ್ ಕೂಡ ಎಷ್ಟಾಗುತ್ತೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ 1,60,000 ಆಯಿತು. ಸೊ ಇದನ್ನೇನು ಮಾಡಿರಿ, ಬ್ಯಾಂಕ್ ಅಂತೇಳಿ ಮೆನ್ಷನ್ ಮಾಡಿರಿ, ನೋಟ್ ನಂಬರ್ 3 1,60,000. ಸೊ ಇವಾಗ ಮತ್ತೇನಾದರೂ ಅಡ್ಜಸ್ಟ್ಮೆಂಟ್ದಾಗ ಅದಾವ ನೋಡ್ರಿ, ಮತ್ತೇನಾದರೂ ಇನ್ಫಾರ್ಮೇಷನ್ ಕೊಟ್ಟಾರ ನೋಡ್ರಿ. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಆಯ್ತು ರೀ, ರಿಸರ್ವ್ ಸರ್ಪ್ಲಸ್ ಆಯಿತು. ಸೊ ನೀವು ಈ ಯೂನಿಟ್ದಾಗ ಏನು ರೀಡ್ ಮಾಡ್ಬೇಕಾದ್ರೆ ಜಸ್ಟ್ ಶೇರ್ ಕ್ಯಾಪಿಟಲ್ ಒಂದು ನೋಟ್ ಹಾಕಬೇಕು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಟ್ ಹಾಕ್ರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಕೂಡ ನೋಟ್ ಹಾಕಬೇಕು. ಈ ಇನ್ವೆಸ್ಟ್ಮೆಂಟ್ ಇದ್ದರೆ ಅದನ್ನು ನೋಟ್ ಹಾಕಬೇಕು. ಸೊ ಈ ಥರ ನೋಟ್ ಯಾವ ಇರೋದಿಲ್ಲ, ಸೊ ಅದನ್ನ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಮಾಡಿದ್ದೆ ಆದರೆ ನೀವು ಪ್ರಾಬ್ಲಮ್ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಇವಾಗ ಟೋಟಲ್ ಮಾಡಿರಿ ಎಷ್ಟಾಗುತ್ತೆ, 10,80,000 ಈ ಸೈಡ್, 10,80,000 ಅಸೆಟ್ ಸೈಡ್ ಮತ್ತು ಇದು ಲ್ಯಾಬಿಲಿಟಿ ಸೈಡ್ ಟೋಟಲ್ 10,80,000, ಅಸೆಟ್ ಸೈಡ್ ಟೋಟಲ 10,80,000, 10,80,000, 10,80,000. ಸೊ ಸಿಂಪಲ್ ಆಗಿ ನೀವು ಬ್ಯಾಲೆನ್ಸ್ ಶೀಟ್ ಕೂಡ ಈಸಿಯಾಗಿ ರೆಡಿ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಏನು ಮಾಡಿರಿ, ಪ್ರಾಬ್ಲಮ ನೀಟಾಗಿ ಒಮ್ಮೆ ಕ್ಲಾಸ್ ನೋಡ್ರಿ, ಇದನ್ನ ನಂತರ ಏನು ಮಾಡಿರಿ, ನೋಟ್ಬುಕ್ದಲ್ಲಿ ಬರೀರಿ, ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿರಿ ಅಂದರೆ ಸೊ ನೀವು ಈಸಿಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರ. ಸೊ ಇನ್ನೊಂದು ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದಷ್ಟು ಕ್ವಶನ್ಸ್ ಇದಾವಲ್ಲ, 10 ಮಾರ್ಕ್ಸ್ ಕ್ವಶನ್ಸ, ಸೊ ಅವನು ಕೂಡ ಎಲ್ಲ ಸಾಲ್ವ್ ಮಾಡೋಣ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ವಶನ್ ನಂಬರ್ 7 ಸಾಲ್ವ್ ಮಾಡಿದ್ದೇನೆ, ಕ್ವಶನ್ ನಂಬರ್ 7. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8, ಇದು ಇಂಪಾರ್ಟೆಂಟ್ ಕ್ವಶನ್ 8 ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಕ್ವಶನ್ ನಂಬರ್ 9 ಕೂಡ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 9 ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ ಮೇಲೆ ಕೇಳಿದ್ದಾರೆ. ಲಿಕ್ವಿಡೇಷನ್ ಆಫ್ ಕಂಪ್ನಿ ಅಂದರೆ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 9 ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ,
ಸೊ ಇನ್ನೊಂದು ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟ್ ಅನಿಸಿತ್ತಂದರೆ ಸೊ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ನೀವು ಕ್ಲಾಸ್ಗಳನ್ನು ಕೂಡ ನೋಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿನ ಕ್ವಶನ್ ನಂಬರ್ 9 ಕಂಟಿನ್ಯೂ ಮಾಡೋಣ. 9, 10, 11 ಸೊ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಒನ್ಸ್ ಅಗೇನ್ ಎಲ್ಲ ಇದನ್ನ ನೋಟ್ ಮಾಡಿ ಇಟ್ಕೋರಿ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೋರಿ. ಇದೇ ಥರ ಕ್ವಶನ್ಸ್ ಏನಾದರೂ ಎಕ್ಸಾಮ್ದಲ್ಲಿ ಕೇಳಿದ್ರೆ ಸೊ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.